ಮುದ್ದು ಮನಸ್ಸಿನ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಮಾತಾಡೋಣ. ಏನ್ ಮಾತಾಡೋದು? ಸೊ ಬೆಳಿಗ್ಗೆ ಎದ್ದು ಎಲ್ಲರೂ ಹೊರಟಿರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಆಫೀಸ್ಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆಫೀಸ್ ರೋಡ್ ಅಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಏನ್ ಮಾಡ್ತೀರಾ? ಅಲ್ಲೇ ನಿಂತಿರ್ತೀರಾ? ಇಲ್ಲ ತಾನೆ. ಸೊ ನೀವೇನ್ ಮಾಡ್ತೀರಾ? ಐದರ್ ಅಲ್ಲೇ ಕಾಯ್ಕೊಂಡು ನಿಂತಿರ್ತೀರಾ. ಅಲ್ಲೇ ಇನ್ನೂ ಲೇಟ್ ಆಗುತ್ತೆ ಅಂತಂದ್ರೆ ಯಾವ್ದಾದ್ರು ಬೇರೆ ರೋಡ್, ಬೇರೆ ದಾರಿ, ಅಂದ್ರೆ ಟ್ರಾಫಿಕ್ ಕಡಿಮೆ ಇರೋದಿರ್ಬೋದು, ಇಲ್ಲ ಶಾರ್ಟ್ ಕಟ್ ಇರ್ಬೋದು, ಅಥವಾ ಆ ತರ ಪ್ಲೇಸ್ ನ ಹುಡ್ಕೊಂಡು ಫೈನಲ್ ಆಗಿ ನಿಮ್ ಡೆಸ್ಟಿನೇಷನ್ ಆಫೀಸ್ಗೆ ರೀಚ್ ಆಗ್ತೀರಾ ಅಲ್ವಾ? ಹಾಗೆ ಲೈಫಲ್ಲೂ ಕೂಡ ನೀವೇನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ಇರ್ತೀರಾ. ಆದ್ರೆ ನಿಮ್ಗೆ ಅದು ಕಷ್ಟಗಳು ಜಾಸ್ತಿ ಇರುತ್ತೆ, ಅದನ್ನ ರೀಚ್ ಮಾಡಕ್ಕಾಗಿರಲ್ಲ, ಅಲ್ಲೇ ನಿಂತು ಬಿಟ್ಟಿರ್ತೀರಾ. ಸೊ ಹಿಂಗೆ ಎರಡು ದಾರಿ ಇದೆ. ಒಂದು ಕಾಯ್ಕೊಂಡು ಕೂತಿರೋದು, ಇನ್ನೊಂದು ಡೆಸ್ಟಿನೇಷನ್ ಚೇಂಜ್ ಮಾಡೋದು. ಎರಡೇ ದಾರಿನ ಇಲ್ಲ, ಮೂರನೇದೊಂದು ದಾರಿ ಇದೆ. ಏನಪ್ಪಾ ಅಂತಂದ್ರೆ, ನೀವು ಅದನ್ನ ಹೇಗೆ ರೀಚ್ ಆಗ್ಬೋದು. ಸೊ ಈ ರೋಡ್ ನನಗೆ, ಈ ವೇ ನನಗೆ ಇಷ್ಟ ಆಗ್ತಿಲ್ಲ, ಕಂಫರ್ಟ್ ಆಗ್ತಾ ಇಲ್ಲ, ಇದ್ರಲ್ಲಿ ನಂಗೆ ಅಚೀವ್ ಮಾಡಕ್ ಆಗ್ತಿಲ್ಲ, ಮೂವ್ ಆಗಕ್ತಿಲ್ಲ, ಬ್ಲಾಕೇಜಸ್ ಇದೆ ಅಂದಾಗ ಇನ್ನೊಂದು ವೇನ ಸೆಲೆಕ್ಟ್ ಮಾಡ್ಕೊಂಡು ಆ ವೇಯಿಂದ ಹೋಗಿ ಯಾಕೆ ರೀಚ್ ಆಗಲ್ಲ? ಎರಡು ಮೂಸಲಿ ಆ ದಾರಿ ತಪ್ತಾ ಇನ್ನೊಂದು ದಾರಿ ಹುಡುಕಿ. ಸೊ ಹಿಂಗ್ ಮಾಡೋದ್ರಿಂದ ಒಂದು ನೀವು ಕಲಿತೀರಾ, ಇನ್ನೊಂದು ಡೆಸ್ಟಿನೇಷನ್ ರೀಚ್ ಆಗ್ತೀರಾ. ಸೊ ಎಲ್ಲರೂ ಈ ಪ್ರಯತ್ನ ಮಾಡ್ತೀರಾ ಅಲ್ವಾ? ಹೊಸ ಹೊಸ ದಾರಿಗಳನ್ನ ಹುಡ್ಕೊಳ್ಳಿ. ಫಸ್ಟ್ ನಿಮ್ ಡೆಸ್ಟಿನೇಷನ್ ನ ಫಿಕ್ಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ದಾರಿ ಸಿಕ್ಕೇ ಸಿಗುತ್ತೆ. ಹುಡುಕ್ತೀರಾ ಅಲ್ವಾ? ರೀಚ್ ಆಗೇ ಆಗ್ತೀರಾ ಅಲ್ವಾ? ಥ್ಯಾಂಕ್ ಯು.